ಹಾಯ್ ಆಲ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಒಬ್ಬರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾರಿಗೆ ಅಂತ ಹೇಳಿದ್ರೆ, ನಾನು ಟಿಫನ್ನ ಝೊಮ್ಯಾಟೊದಲ್ಲಿ ಬುಕ್ ಮಾಡಿದ್ದೆ. ಓಕೆನಾ, ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ನನಗೆ ಒಂಥರ ರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಟಿಫನ್ಗೆ ಮಹಿನ ಕೇಳಿದೆ, ಇವತ್ತು ಉಪ್ಪಿಟ್ಟು ಮಾಡಲಾ, ತರಕಾರಿ ಎಲ್ಲ ಹಾಕ್ಬಿಟ್ಟು ಸ್ಪೆಷಲ್ ಉಪ್ಪಿಟ್ಟು ನಮ್ಮ ಮನೇಲಿ ಮಾಡೋದು. ಸೊ ಅವರು ಅಯ್ಯೋ ಉಪ್ಪಿಟ್ಟ ಬೇಡಮ್ಮ ಅಂತ ಹೇಳಿದ್ರು. ಯಾವಾಗಲೂ ನಮ್ಮನ್ನು ಹೊರಗಡೆ ಕರ್ಕೊಂಡೋಗಿ ಅವರು ಏನಾದರೂ ಕೊಡಿಸ್ತಾ ಇರ್ತಾರಲ್ವ, ಅದಕ್ಕೆ ಇವತ್ತು ಬೆಳಿಗ್ಗೆ ನಾನೇ ಏನಾದರೂ ಆರ್ಡರ್ ಮಾಡೋಣ ಝೊಮ್ಯಾಟೊದಲ್ಲಿ ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಕಾಯ್ಕೊಂಡು ನಿಂತಿದ್ದೀನಿ ನಾನು. ಆ್ಯಂಡ್ ಮಳೆ ಫುಲ್ ಸಿಕ್ಕಾಪಟ್ಟೆ ಬಂದಿತ್ತು. ಸೊ ಬೆಳಗ್ಗೆ ಬಾಗಿಲು ಓಪನ್ ಮಾಡಿದ ತಕ್ಷಣ ಒಂಥರ ತಣ್ಣಗೆ ಗಾಳಿ ಆ್ಯಂಡ್ ಹಸು ಅದೆಲ್ಲ ಹುಲ್ಲನ್ನ ಮೇಯ್ತಿತ್ತಲ್ವ. ಸೊ ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಲಿಶಾಂತ್ ಮತ್ತು ಮಹಿ ಇಬ್ಬರು ಕೂಡ ಮಲ್ಕೊಂಡಿದ್ರು. ಯೂಶ್ವಲಿ ನಾನು ಸಂಡೇ ತುಂಬ ಲೇಟಾಗಿ ಎದ್ದೇಳ್ತೀನಿ, ರಜಾ ಅಲ್ವಾ ಅಂತ. ಬಟ್ ಆದರೆ ಇವತ್ತು ಏನಕ್ಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಬೇಗನೆ ಎಚ್ಚರ ಆಯಿತು. ಸೊ ಪಾರ್ಸಲ್ ಬಂತು, ಇವಾಗ ಟಿಫನ್ ಮಾಡ್ಕೊಳ್ಳೋಣ. ಮಹಿ ಇನ್ನೂ ಮಲ್ಕೊಂಡಿದ್ದಾರೆ. ಒಂದು ಸ್ನಾನ ಆಯಿತು, ಹೊಟ್ಟೆ ಬೇರೆ ಹಸಿತಿದ್ದೆ. ಸ್ನಾನ ಮಾಡಿದ ತಕ್ಷಣ ಹೊಟ್ಟೆ ಹಸಿವಾಗುತ್ತೆ. ಸೊ ಪಾರ್ಸಲ್ ಬಂದಿದೆ. ಓಪನ್ ದೋಸೆ ಅಂದರೆ ಮಸಾಲೆ ದೋಸೆ ಥರ ಇರುತ್ತೆ ಇದು. ಮತ್ತು ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಮಾಡಿದ್ದೀನಿ. ಖಾರ ಬಾತ್ ಅಂತಾರೆ ಅದನ್ನು. ಅದೇ ಸೊ ಅದನ್ನು ಬುಕ್ ಮಾಡಿದ್ದೀನಿ. ಈಗ ತಿನ್ನೋಣ. ಎರಡು ಓಪನ್ ದೋಸೆ, ಖಾರ ಮತ್ತು ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು. ಆ್ಯಂಡ್ ಇದು ಏನೋ ಸಾಂಬಾರು ಥರ ಕೊಟ್ಟಿದ್ದಾರೆ. ಸಾಂಬಾರು ಅಥವಾ ಚಟ್ನಿನೋ ಗೊತ್ತಿಲ್ಲ. ಸೊ ಟೇಸ್ಟ್ ಮಾಡೋಣ. ಇದು ಓಪನ್ ದೋಸೆ ಆ್ಯಂಡ್ ಅದಕ್ಕೆ ಚಟ್ನಿ. ಸೊ ಇದು ಸ್ವೀಟ್ ಏನಂತಾರೆ, ಕೇಸರಿ ಬಾತ್ ಮತ್ತು ಇದು ಉಪ್ಪಿಟ್ಟು. ಟಿಫನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆನಾ, ಒಳ್ಳೆ ಘಮ ಬರ್ತಾಯಿದೆ. ಫಸ್ಟ್ ಟಿಫನ್ ಮಾಡೋಣ ಬನ್ನಿ. ಮಧ್ಯಾಹ್ನ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ಮಳೆ ಇದ್ದಕ್ಕಿದ್ದಂಗೆ ಬಂದುಬಿಡ್ತು. ಸೊ ಯಾವಾಗಲೂ ಮಳೆ ಕೈ ಕೊಡ್ತಾ ಇರುತ್ತಲ್ಲ ಅಂತ ಹೇಳಿ ವೆಯ್ಟ್ ಮಾಡಿ ಫುಲ್ ಈವ್ನಿಂಗ್ ಆಗೋಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಲಿಶಾಂತ್ ಬಂದಿರೋದ್ರಿಂದ, ಲಿಶಾಂತ್ ಇಲ್ಲದೆ ನಾನು ಮತ್ತು ಮಹಿ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದು ಅದನ್ನೆಲ್ಲ ಮಾಡ್ತಾಯಿದ್ವಿ ಅಲ್ವಾ. ಸೊ ಲಿಶಾಂತ್ ಬಂದಮೇಲೆ ಅವನಿಗೂ ಏನಾದರೂ ಕೊಡ್ಸೋಣ, ಅವನು ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಮೈಂಡಲ್ಲಿತ್ತು. ಸೊ ಹಾಗಾಗಿ ಲಿಶಾಂತ್ ಬಂದ ತಕ್ಷಣ ನೆಕ್ಸ್ಟ್ ಡೇನೇ ನಾನು ಮತ್ತು ಮಹಿ ಇಬ್ಬರೂ ಕರ್ಕೊಂಡು ಹೋದ್ವಿ. ಅವ್ನಿಗೇನಾದರೂ ಇಷ್ಟ ಆಗಿರೋದನ್ನು ಕೊಡ್ಸೋಣ, ತಿನ್ನಿಸೋಣ ಅಂತ. ಆ್ಯಂಡ್ ಕೆಲವೊಂದು ಕಮೆಂಟ್ಗೆ ನಾನು ಇವತ್ತು ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನೀವೇನು ಕ್ವಶನ್ಸ್ ಕೇಳ್ತಾ ಇರ್ತೀರಿ ಕಮೆಂಟಲ್ಲಿ, ಅದಕ್ಕೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಮೂಲಕ. ಕುನಾಫಾ ತಿನ್ನಬೇಕು ಅಂತ ಅಂದ್ಬಿಟ್ಟು ಅಡ್ರೆಸ್ಸು ಅಲ್ಲಿ ಇಲ್ಲಿ ಹೋಗಿ ಇವಾಗ ಫೈನಲಿಗೆ ಬಂದಿದ್ದೀನಿ. ಫ್ರೆಶ್ ಲ್ಯಾಂಡ್ ಹತ್ರ. ಲಿಶಾಂತ್ ಅಂತೂ ಫುಲ್ ಖುಷಿಯಲ್ಲಿದ್ದಾನೆ. ಏನಾದರೂ ಕೊಡಿಸ್ತಿದ್ದಾರೆ ನಮ್ಮ ಅಪ್ಪ ಅಮ್ಮ ಹೊರಗಡೆ ಕರ್ಕೊಂಡು ಬಂದು ಅಂತ. ಮೋಸ್ಟ್ ರಿಕ್ವೆಸ್ಟೆಡ್ ಕಮೆಂಟ್ ಅಂತ ಹೇಳಿದ್ರೆ, ಐಶು ನೀವು ಪ್ರೆಗ್ನೆಂಟಾ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ನಾನು ಪ್ರೆಗ್ನೆಂಟ್ ಆದರೆ ನಿಮ್ಗೆ ಹೇಳ್ದೇ ಇರ್ತೀನ, ಏನಕ್ಕೆ ನೀವೇ ಅನ್ಕೋಬಿಡೋದು ನಾನು ಪ್ರೆಗ್ನೆಂಟ್ ಅಂತ. ಆಲ್ಮೋಸ್ಟ್ ನಾನು ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ. ಬಟ್ ಆದರೂ ಸ್ಟಿಲ್ ನನಗೆ ಇದುವರೆಗೂ ಪ್ರೆಗ್ನೆಂಟಾ ನೀವು ಅಂತಲೇ ಕಮೆಂಟ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಇದೊಂದು ಕ್ಲಾರಿಟಿ ಕೊಟ್ಬಿಡ್ತಾ ಇದ್ದೀನಿ, ನಾನು ಪ್ರೆಗ್ನೆಂಟ್ ಅಲ್ಲ. ಇನ್ನೊಂದು, ರೀಸೆಂಟಾಗಿ ನಾನು ಏನು ಕಪಲ್ಸ್ ಮೂವಿ ಡೇಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನಾನು ತಾಳಿ ಹಾಕ್ಕೊಂಡಿರಲಿಲ್ಲ. ಅದನ್ನು ವಿಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೀನಿ, ನಾನು ಮರೆತುಬಿಟ್ಟು ತಾಳಿ ಹಾಕ್ಕೊಂಡಿಲ್ಲ, ಹಂಗೆ ಬಂದುಬಿಟ್ಟಿದ್ದೀನಿ ಅಂತ. ಅದನ್ನು ಒಬ್ಬರು ಕ್ವಶನ್ ಮಾಡಿದರು. ಸೊ ಅವರು ನನ್ನ ವೀಡಿಯೋನ ಅಷ್ಟು ಒಬ್ಸರ್ವ್ ಮಾಡಿ ನೋಡ್ತಾರೆ ಅನ್ನೋದು ನಂಗೆ ತುಂಬಾ ಖುಷಿ. ನನಗಿದು ಒಂಥರ ಬೇಜಾರೇನಿಲ್ಲ. ಅವ್ರು ಕೇಳಿರೋದಕ್ಕೆ ನಾನು ಮೆಸೇಜಲ್ಲೇ ಆನ್ಸರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದೊಂಥರ ಮನ್ಸಲ್ಲಿ ಕೊಡಿತಾ ಇರುತ್ತಲ್ವ. ಸೊ ಅದಕ್ಕೆ ನಾನು ಇದನ್ನು ಕೂಡ ಹೇಳ್ಕೊಂಬಿಡೋಣ ಅಂತ. ನಾನು ಮದುವೆ ಆದಾಗಿಂದ 2 ಸಲ ತಾಳಿನ ತೆಗೆದಿದ್ದೆ. ಒಂದು ನನ್ನ ಆಪ್ರೇಷನ್ ಟೈಮಲ್ಲಿ. ಸೊ ಆವಾಗ ಮಾಮೂಲಿ ತಾಳಿ ತೆಗಿಲೇಬೇಕು. ಅದಾದಮೇಲೆ ಬಾಣ್ತನ ಟೈಮಲ್ಲಿ ಒಂದಿಷ್ಟು ತಿಂಗಳು ನಾನು ತಾಳಿನ ಹಾಕ್ಕೊಂಡಿರಲಿಲ್ಲ. ಎದೆಗೆ ಚುಚ್ಚುತ್ತೆ, ಆಮೇಲೆ ಪಾಪು ತಲೆ ಮೇಲೆ ಬೀಳುತ್ತೆ, ಆ ರೀತಿಯೆಲ್ಲ ಆಗುತ್ತೆ ಅಂತ. ಅದಾದಮೇಲೆ ಬಿಟ್ಟರೆ ನಾನು ಇನ್ಯಾವತ್ತೂ ತೆಗ್ದೋಳೆ ಅಲ್ಲ. ಸೊ ಈಗ ರೀಸೆಂಟಾಗಿ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನಾನು ತಾಳಿ ಹಾಕ್ಕೊಂಡಿರಲಿಲ್ಲ. ಅದನ್ನು ಅಬ್ಸರ್ವ್ ಮಾಡಿ ಕೇಳಿದರು, ತಾಳಿ ನಾನು ಯಾವತ್ತೂ ಬಿಚ್ಚೋದಿಲ್ಲ ಅಂತ ಅಂತೀರ, ಇವತ್ತು ನೋಡಿದ್ರೆ ತೆಗ್ದಿದ್ದೀರಾ ತಾಳಿನ ಅಂತ ಹೇಳಿ. ಸೊ ನಾನು ಏನಕ್ಕೆ ತಾಳಿ ತೆಗ್ದಿದ್ದೆ ಅಂತ ಹೇಳಿದ್ರೆ, ನನಗದೊಂದು ಪ್ರಾಬ್ಲಮ್ ಆಗಿತ್ತು. ನೈಟು ಹೀಗೆ ರೀಸೆಂಟಾಗಿ ಮಲ್ಕೊಂಡಿದ್ದೆ. ಓಕೆನಾ, ಅದು ತಾಳಿ ಎದೆ ಭಾಗದಲ್ಲೇ ಚುಚ್ಚುತ್ತಾ ಇತ್ತು. ನಾನು ಇದನ್ನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾಯಿದ್ದೆ. ಅಯ್ಯೋ ಹೋಗಲಿ ಬಿಡು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾಯಿದ್ದೆ.
ಬಟ್ ಒಂದು ದಿನ ಎಷ್ಟು ಅದು ಚುಚ್ಚಿದ್ದಕ್ಕೆ, ಆಮೇಲೆ ಕತ್ತತ್ರನೂ ಅಷ್ಟೇ ಅದು ಚುಚ್ಚಿಬಿಟ್ಟಿದೆ, ಎದೆ ಭಾಗದ ಹತ್ರ ಮತ್ತು ಕತ್ತದ ಹತ್ರ ಚುಚ್ಚಿರೋದಕ್ಕೆ ನನಗೆ ಉಸಿರಾಡೋದಕ್ಕೆ ಆಗ್ತಾಯಿರಲಿಲ್ಲ. ತುಂಬಾ ಎಷ್ಟು ಸಫೋಕೇಟ್ ಆಗ್ತಾಯಿತ್ತು ಅಂದರೆ, ಓ ಮೈ ಗಾಡ್, ನನಗೆ ನಿದ್ದೆ ಗಣ್ಣಲ್ಲಿ ಬೇರೆ ಇದ್ದೆ. ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ ನನಗೇನೋ ಆಗ್ಬಿಟ್ಟಿದೆ, ನಾನು ಇರಲ್ವೇನೋ ಅಂತ ಆ ರೇಂಜಿಗೆ ನನ್ನ ಮೈಂಡು ಓಡ್ಬಿಟ್ಟಿತ್ತು. ಸೊ ಅದನ್ನು ನಾನು ನನ್ನ ಗಂಡನ ಹತ್ರ ಹೇಳ್ಕೊಂಡ್ಮೇಲೆ ಅವರು ಪರವಾಗಿಲ್ಲ, ನೈಟು ತಾನೇ ತೆಗೆದಿಟ್ಬಿಟ್ಟು ಆರಾಮ್ಸೆ ಮಲ್ಕೊ, ಬೆಳಗ್ಗೆ ಹೆಂಗಿದ್ರು ಹಾಕ್ಕೊಳ್ತೀಯಲ್ಲ ಅಂತ ಹೇಳಿದ್ರು. ನಾನು ತಾಳಿಗೆ ಬೆಲೆ ಕೊಡ್ತೀನಿ, ಗೌರವನೂ ಕೊಡ್ತೀನಿ. ತಾಳಿ ಮೇಲೆ ನನಗೆ ಅಷ್ಟೇ ಪ್ರೀತಿ ಕೂಡ ಇದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಗಂಡನ ಮೇಲೆ ಪ್ರೀತಿ, ಕಾಳಜಿ, ಗೌರವ, ರೆಸ್ಪೆಕ್ಟ್ ಎಲ್ಲನೂ ಇದೆ. ತಾಳಿ ಮೇಲೆ ನಮಗೆ ರೆಸ್ಪೆಕ್ಟು ಮತ್ತು ಗೌರವ ಬರೋದು ನಮ್ಮ ಗಂಡಂದರು ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದ್ರ ಮೇಲಿರುತ್ತೆ. ಸೊ ಸುಮ್ಮನೆ ತಾಳಿ ಹಾಕೊಂಡ ತಕ್ಷಣ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಅಲ್ಲ, ಗಂಡ ನಿಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಿದ್ದಾರೋ ಅದ್ರ ಮೇಲೆ ನೀವು ಆ ತಾಳಿಗೆ ರೆಸ್ಪೆಕ್ಟ್ ಅನ್ನೋದನ್ನು ಕೊಡ್ತೀರಾ. ಇದು ನಾನು ಹೇಳಬೇಕು ಅಂತ ಅನ್ನಿಸ್ತು. ನನ್ನ ಗಂಡನೇ ನನ್ನ ಜೊತೆ ಇರಬೇಕಾದ್ರೆ ನನಗೆ ಬೇರೆದೆಲ್ಲ ಮ್ಯಾಟರೇ ಆಗೋದಿಲ್ಲ. ನಾನೇನು ಶೋಕಿಗೋಸ್ಕರ ತಾಳಿನ ಬಿಚ್ಚಿಟ್ಟು ಓಡಾಡ್ತಾ ಇಲ್ಲ. ನನಗೆ ಏನು ಅನುಭವ ಆಗಿದೆ ಅದ್ರ ಪ್ರಕಾರ ನಾನು ಈ ರೀತಿ ಮಾಡಿದ್ದಷ್ಟೇ. ನಾನು ಮುಚ್ಚಿಟ್ಕೊಳ್ಬೇಕು ಅಂತ ಇದ್ದಿದ್ರೆ ನಾನು ಎಷ್ಟೊಂದು ಮುಚ್ಚಿಟ್ಕೊಂಡು ನಾನು ವಿಡಿಯೋನ ನಿಮ್ಮ ಜೊತೆ ಶೇರೇ ಮಾಡ್ತಾ ಇರಲಿಲ್ಲ. ನಾನು ಇದ್ದಂಗೆ ಹೇಳ್ತೀನಿ, ಹಾಗಾಗಿ ನಾನು ಪ್ರತಿಯೊಂದೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಬಂದು, ನೀವು ಯಾಕೋ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿಲ್ಲ ಅಂತ ಅನಿಸುತ್ತೆ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಾನು ಲಾಸ್ಟ್ ವೀಕು ಆ್ಯಕ್ಟಿವ್ ಆಗಿರಲಿಲ್ಲ, ಅದನ್ನು ನಾನು ಒಪ್ಕೊಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಟೈಮ್ ಬೇಕಿತ್ತು, ನಾನು ಟೈಮ್ ತೊಗೊಂಡೆ. ಅದು ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೀವು ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಇನ್ನೊಂದು ಕಮೆಂಟ್ ಬಂದು, ನಿಮ್ಮ ಮನೆ ರೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಒಬ್ಬರು. ಸೊ ಸಾರಿ, ನಾನು ಅದನ್ನೆಲ್ಲ ಶೇರ್ ಮಾಡೋದಕ್ಕಾಗೋದಿಲ್ಲ. ಏನಕ್ಕೆ ಅಂತ ಹೇಳಿದರೆ ಅದೆಲ್ಲ ಪರ್ಸ್ನಲ್ ಇರುತ್ತಲ್ವ. ಸೊ ರೆಂಟ್ ಎಷ್ಟು, ಲೀಸ್ ಎಷ್ಟು ಅದನ್ನೆಲ್ಲ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನೊಂದು ಬಂದು, ನಿಮ್ಮ ಯೂಟ್ಯೂಬ್ ಥಂಬ್ನೇಲ್ನ ಯಾವ ಆ್ಯಪಲ್ಲಿ ಕ್ರಿಯೇಟ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ಫಸ್ಟು ನಾನು ಪಿಕ್ಸೆಲ್ ಲ್ಯಾಬಲ್ಲಿ ಮಾಡ್ತಾ ಇದ್ದೆ, ಇವಾಗ ನಾನು ಚಾಟ್ GPT ಮಾಡ್ತಾ ಇದ್ದೀನಿ. ಇವಾಗ ಎಲ್ಲರೂ ಚಾಟ್ GPTನೇ ಇಟ್ಕೊಬಿಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಬಂದು, ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿದರು. ಸೊ ನಾನು ಯೂಟ್ಯೂಬರು ಆ್ಯಂಡ್ ಇನ್ಫ್ಲೂಯೆನ್ಸರ್ ಕೂಡ. ನನಗೆ ಯಾವುದಾದ್ರೂ ಪ್ರಮೋಷನ್ಸ್ ಬಂದರೆ ಅದನ್ನು ಮಾಡ್ತೀನಿ. UGC ಕ್ರಿಯೇಟರ್ ಆ್ಯಂಡ್ ಇದರಲ್ಲೇ ನಾನು ನೆಮ್ಮದಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದು, ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಕೇಳಿದ್ದೀರಾ. ನಿಮಗೆ ಸೆಕೆಂಡ್ ಪೇಮೆಂಟ್ ಬಂದಿದೆಯಾ ಅಂತ. ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಇಲ್ಲಿಗೆ 1.5 year ಆಗ್ತಾ ಬರ್ತಾ ಇದೆ, ಇನ್ನೂ ಸೆಕೆಂಡ್ ಪೇಮೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ಸೊ ನನಗೆ ತುಂಬ ಪೇಮೆಂಟ್ ಬಂದಿದೆ, ಬಟ್ ಆದರೆ ನಾನು ಪರ್ಟಿಕ್ಯುಲರಾಗಿ ಒಂದೇ ಪೇಮೆಂಟ್ನ ವೀಡಿಯೋ ಮಾಡಿ ಹಾಕಿದ್ದಿದ್ದು. ಅದು ಫಸ್ಟ್ ಪೇಮೆಂಟ್ ಅಲ್ವಾ, ಅದು ಮೆಮೊರೇಬಲ್ ಆಗಿರಲಿ ಅಂತ ಹೇಳಿ. ಸೊ ನನಗೆ ಪ್ರತಿ ತಿಂಗಳು ಪೇಮೆಂಟ್ ಬರ್ತಾ ಇದೆ. ನೆಕ್ಸ್ಟ್ ಒನ್ ಬಂದು, ನಿಮಗೆ ಪ್ರಮೋಷನ್ ಎಲ್ಲ ಯಾವ ರೀತಿ ಸಿಗುತ್ತೆ, ಅವರೇ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ನೀವೇ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಕೇಳಿದ್ರಿ. ಸೊ ನನಗೆ ಪ್ರಮೋಷನ್ ಎಲ್ಲ ಇನ್ಸ್ಟಾಗ್ರಾಮಿಂದನೂ ಬರುತ್ತೆ, ಒಂದೊಂದು ಸಲ ವಿಶ್ ಲಿಂಕ್ ಆ್ಯಪಿಂದ ಬರುತ್ತೆ, ಒಂದೊಂದು ಸಲ ಯೂಟ್ಯೂಬ್ ಕಡೆಯಿಂದನೂ ಬರುತ್ತೆ. ಸೊ ನಮ್ಮ ಪ್ರೊಫೈಲ್ನ ನೋಡಿ ಅವರೇ ನಮಗೆ ಪ್ರಮೋಷನ್ಸ್ನ ಕೊಡ್ತಾರೆ ಅಂತ ಹೇಳ್ಬೋದು. ಇದು ಚಿಕನ್ ಪಿಜ್ಜಾ, ಇದು ಕುನಾಫಾ, ನ್ಯೂಟ್ರೆಲ್ಲಾ ಕುನಾಫಾ, ಇದು ಸಿರಪ್, ಶುಗರ್ ಸಿರಪ್. ಇದು ಇದ್ರ ಮೇಲೆ ಹಾಕೊಂಡು ತಿನ್ನಬೇಕು. ಸಾರಿ, ಮೇಯ್ನ್ ಇನ್ನೊಂದು ಕಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಐಶು ನೀವು ದಪ್ಪ ಆಗಿಬಿಟ್ಟಿದ್ದೀರಾ, ಸಣ್ಣ ಇದ್ದಾಗಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ, ಆದಷ್ಟು ಬೇಗ ಸಣ್ಣ ಆಗಿ ಅಂತ ಹೇಳಿದ್ರಿ ಸೊ ಕಮೆಂಟಲ್ಲಿ. ಸೊ ಅದನ್ನು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಎಲ್ಲರಿಗೂ ಸಣ್ಣ ಇರಬೇಕು, ಫಿಟ್ಟಾಗಿರಬೇಕು ಅನ್ನೋದೇ ಪ್ರತಿಯೊಬ್ಬರಿಗೂ ಆಸೆ. ನನಗೂ ಅದೇ ರೀತಿಯೇ ಆಸೆ ಇದೆ. ಸಣ್ಣ ಆಗಬೇಕು ಅಂದ ತಕ್ಷಣ ಸಣ್ಣ ಆಗೋದಕ್ಕಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ಅಲ್ಲದೆ ನಾವು ಏನೋ ತಿಂದ ತಕ್ಷಣ ದಪ್ಪ ಆಗಿಬಿಡಲ್ಲ. ಸ್ಟ್ರೆಸ್ಸಿಂದ, ಓವರ್ ಥಿಂಕಿಂಗಿಂದ, ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ, ಅದಷ್ಟೇ ಅಲ್ಲದೆ PCOD, PCOS, ಇನ್ನೂ ಎಷ್ಟೊಂದು ರೀಸನ್ಸ್ ಇದೆ ದಪ್ಪ ಆಗೋದಕ್ಕೆ. ಸೊ ತಿಂದ ತಕ್ಷಣ ದಪ್ಪ ಆಗಿಬಿಡೋದಿಲ್ಲ. ನಮ್ಮ ಬಾಡಿಗೆ ಏನಾಗ್ತಾ ಇದೆ ಏನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಸೊ ಹೇಳಿದ ತಕ್ಷಣ, ನೋಡಿದ ತಕ್ಷಣ ಸಣ್ಣ ಆಗೋದಕ್ಕಾಗೋದಿಲ್ಲ. ಇಟ್ಸ್ ಟೇಕ್ ಅ ಟೈಮ್. ಸೊ ನಾವು ವೆಯ್ಟ್ ಮಾಡೋಣ. ಆ್ಯಂಡ್ ಡಯೆಟ್ ಮಾಡಿದ ತಕ್ಷಣವೂ ಸಣ್ಣ ಆಗಿಬಿಡಲ್ಲ. ಡಯೆಟ್ ಅನ್ನೋದು ತುಂಬಾ ಎಷ್ಟು ಕಷ್ಟ ಅಂದರೆ ಯಾರಿಗೂ ಬೇಡ ಅಂತ ಅನಿಸ್ಬಿಡುತ್ತೆ. ವಿಡಿಯೋ ಏನು ತುಂಬ ಜನ ಮಾಡಾಕ್ತಾರೆ ಡಯೆಟ್ ಹಾಗಿರುತ್ತೆ ಹಿಂಗಿರುತ್ತೆ ಅಂತ. ಎಸ್, ಅಫ್ಕೋರ್ಸ್ ಕೆಲವೊಂದು ಫುಡ್ಡು ತುಂಬ ಚೆನ್ನಾಗಿರುತ್ತೆ ಡಯೆಟಲ್ಲಿ ಇದ್ದಾಗ. ಆ್ಯಂಡ್ ಬರೀ ಸಪ್ಪೆ, ಆಮೇಲೆ ಹೇಳೋದಕ್ಕಾಗಲ್ಲ, ಆ ಥರ ಫುಡ್ಡೆಲ್ಲ ತಿಂತ ನಾಲ್ಗೆ ಸತ್ತೋಗ್ಬಿಟ್ಟಿರುತ್ತೆ. ನಮಗೆ ಅಂತ ಟೈಮ್ ಕೊಡಬೇಕು, ಆವಾಗ ಡಯೆಟ್ ಮಾಡೋದಕ್ಕೆ ಆಗತ್ತೆ. ಈಗ ಪಾಪು ಇರೋದ್ರಿಂದ ಅವನನ್ನು ನಾನೇ ನೋಡ್ಕೊಳ್ಬೇಕು. ಸೊ
ಮುಂದೆ ನೋಡೋಣ ಅಂತ ಹೇಳ್ತಾ ಇವಾಗ ಸದ್ಯಕ್ಕೆ ನನಗೆ ಮೇಯ್ನಾಗಿ ಏನು ಕಮೆಂಟ್ ಬಂದಿತ್ತು ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಮರೀತೆ ಲೈಕ್ ಮಾಡಿ. ಲವ್ ಯು ಆಲ್. ನಿಧಾನ ತಿನ್ನುವ. ಇದೊಂದು ರೋಲ್ ಆಯಿತು, ಚಿಕನ್ ರೋಲಾ, ಚಿಕನ್ ರೋಲು ಮತ್ತು DBC ಬ್ರೌನಿ ವಿತ್ ಐಸ್ ಕ್ರೀಮ್. ನಿಶು ಏನು ಬೇಕು ತೋರಿಸು. ಐ ಆವಾಗಲೂ ಇದನ್ನು ತಂದು ತೋರಿಸ್ತಾ, ಈಗ ಅದನ್ನ ಎತ್ಕೊಂಡು ಬಂದವನು. ಡಯಟ್ ಸ್ಟಾರ್ಟ್ ಮಾಡಿದ್ರೆ ಬೇಕೇ ಬೇಕು. ನಾನು ಡಯಟ್ ಸ್ಟಾರ್ಟ್ ಮಾಡ್ತಿಲ್ಲ, ಜಿಮ್ ಹೋಯ್ತಲ್ಲ ಅದಕ್ಕೆ ಸುಮ್ಮನಿದ್ದೀನಿ. ಚಕ್ಲಿ, ನಿಪ್ಪಟ್ಟು, ಚಿಕ್ಕಿ ಲಿಶು, ಚಿಕ್ಕಿ ನ್ಯೂಟ್ರೆಲ್ಲಾ ಚಿಕ್ಕೀಸ್. ಓ ಇಲ್ಲಿದೆ, ಹೊಡೆದೋಗ್ಬಿಟ್ಟೈತಲ್ಲ ಲಿಶು. ಇದು ಬೇರೆ ತಗೊಳ್ಳೋಣ. ಸ್ನ್ಯಾಕ್ಸ್ ನೋಡ್ತೀರಾ ತಿನ್ನೋಣ ಅನಿಸುತ್ತೆ. ಏನಾದ್ರು ಸ್ನ್ಯಾಕ್ಸ್ ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವ್ದು ಇಟ್ಕೊಂಡಿದ್ದಾನೆ ಕೇಕ್ ಅಂತ, ಇದು ಚಾಕೋ ಬ್ರೌನಿ. ಏನು ಬೇಕು ನಿನಗೆ? ಇಲ್ಲಿ ಲೇಸ್ ಏನೇನೋ ಎತ್ಕೊಬಂದು ಕೊಡ್ತಾವನೆ ಗೈಸ್ ಅವನು. ನಾವಿಲ್ಲಿ ಪೀನಟ್ ಚಿಕ್ಕಿ ನೋಡ್ತಾ ಇದ್ದೀವಿ, ಹೆಲ್ದಿ ಸ್ನ್ಯಾಕ್ಸ್ ಅಂತ. ಏನು ನೋಡಿ, ನಿಶಾಂತ್ ನೋ ಬಿಸ್ಕೆಟ್ ಎಲ್ಲ ಬೇಡ, ಬಾ ಬೇಡ. ಯೂನಿಬಿಕ್ ರೀ ಡ್ಯಾಡಾ ಕೊಡ್ಸು ಡ್ಯಾಡಾ. ನಮ್ಮ ಕೈಗೆ ಎಡ್ಸೋದನ್ನ ತೋರಿಸ್ತಾವನೆ. ಪ್ಲೀಸ್ ಡ್ಯಾಡಿ ಪ್ಲೀಸ್, ಹಂಗ ಕೇಳೋದು ಪ್ಲೀಸ್ ಅಂತ. ಬೈ ಹೋಗು. ಅವ್ನು ಬಿಸ್ಕೆಟ್ ಕೇಳ್ತವನೆ, ಇವರು ಬೇಡ ಅಂತವ್ರೆ. ನಾನು ಇಲ್ಲಿ ಓಡಿಸ್ತಾ ಇದ್ರು ಕೊಡಿಸಿ ಅಂತಿದ್ದೀನಿ, ಅದು ಬೇಡ ಅಂತವ್ರು ಅವರು. ಯೂನಿಬಿಕ್ ಓಡಿಸ್ದು, ಯೂನಿಬಿಕ್ ಇದು ಹೆಲ್ದಿ ತಾನೆ. ನೀವು ಯಾವುದು ಲಾಸ್ಟ್ ಟೈಮ್ ತಂದಿದ್ರಲ್ಲ ಲಿಶಾನ್ಗೆ, ಯೂನಿಬಿಕ್ದೇನೆ. ಡ್ರೈ ಫ್ರೂಟ್ಸ್ ಕುಕ್ಕಿ ಆಯ್ತು ನೋಡಿ, ಸಾಕಷ್ಟೇ, ಬೇರೆ ಏನಿಲ್ಲ. ಕೋಕೋನಟ್ ಬ್ರೌನಿ ಅದೊಂದು ತಗೊಳ್ಳಿ, ಇದೊಂದು ತಗೊಳ್ಳಿ. ಇದು ಅದು ಬೇಡ ಒಂದು ನಡೆಯಮ್ಮನಿಗೆ. ನೋಡಿದ್ರಲ್ಲ ನನ್ನ ಮಗ ಎಷ್ಟು ಕ್ಯೂಟಾಗಿ ಅವ್ರ ಅಪ್ಪನ ಹತ್ರ ತಿಂಡಿ ಕೊಡಿಸು ಅಂತ ಕೇಳ್ತಿದ್ದಾನೆ ಅಂತ. ಒಂದು 3-4 ದಿನ ತಿಂಡಿ ಇಲ್ಲದೆ ನಮ್ಮ ಆಂಟಿ ಮನೇಲಿ ಇದ್ನಲ್ಲ, ಇದನ್ನು ನೋಡಿದ ತಕ್ಷಣ ಅವನಿಗೆ ಎಲ್ಲರಿಗೂ ಕರ್ಕೊಂಡು ಬಂದುಬಿಟ್ಟಿದ್ದಾರೆ, ನನಗೆ ಚೆನ್ನಾಗಿ ಕೊಡಿಸ್ತಾರೆ ತಿನ್ನಿಸ್ತಾರೆ ಅಂತ ಅವನು ಇಷ್ಟು ಕ್ಯೂಟಾಗಿ ಕೇಳ್ಕೊಳ್ತಾ ಇದ್ದ. ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದ, ಇಷ್ಟು ಮುದ್ದಾಗಿ ಆಡ್ತಿದ್ದಾನೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 20,000 ಸಬ್ಸ್ಕ್ರೈಬರ್ಸ್ ಆಗಲಿ, ಐ ವಿಶ್ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಲವ್ ಯು ಆಲ್. ಇನ್ನೇನಾದರೂ ಎಕ್ಸ್ಟ್ರಾ ಕ್ವಶನ್ಸ್ ಇದ್ದರೆ ಈ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿ, ನಾನು ಮುಂದಿನ ವ್ಲಾಗಲ್ಲಿ ನಿಮಗೆ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ಬಾಯ್ ಬಾಯ್.